ಅಂತಂದ್ರ 2014ರಾಗ 1ರಿಂದ 7ನೇ ತರಗತಿ ಮಟ್ಟ ಪ್ರತಿಯೊಂದು ಶಾಲೆಗೆ ಶಿಕ್ಷಕರ ನೇಮಕ ಮಾಡ್ರಿ ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ 22 ದಿವಸ ಆಯ್ಕೆ ಮೇಲೆ ಒಬ್ಬ ತಿರುಗಾಡೀನಿ ಸರ್ಕಾರದ ವಿರುದ್ಧ. ಶಿಕ್ಷಕರು ತುಂಬ್ರಿ ಅಂತ ಹೇಳಿ. ಯಾಕ ನಮ್ಮ ಮಕ್ಕಳ, ನಮ್ಮ ಬಡ ಜನರ, ನಮ್ಮ ಇದು ಏನು ರೈತಾಪಿ ವರ್ಗ ಐತಿ, ಏನ್ ದೀನ್ ದಲಿತರ ಐತಿ, ಏನ್ ಇದು ಕಾರ್ಮಿಕರ ವರ್ಗ ಐತಿ, ಅಂತ ಜನರ ಮಕ್ಕಳ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಿಂದ 22 ದಿವಸ ಇಡೀ ಕರ್ನಾಟಕದಾದ್ಯಂತ ಸೈಕಲ್ ಮೇಲೆ ಜಾಥಾ ಮಾಡೀನಿ. ಏನಂತೇಳಿ? ಶಿಕ್ಷಕರು ತುಂಬ್ರಿ, ಪ್ರತಿಯೊಂದು ಕ್ಲಾಸಿಗೆ ಒಬ್ರು ಶಿಕ್ಷಕರು ತುಂಬ್ರಿ ಅಂತೇಳಿ ಜಾಥಾ ಮಾಡಿದೀನಿ. ಹಾಗಾಗಿ ನೀವು ಏನ್ ಮಾಡೋಣಪ್ಪ ಅಂತಂದ್ರ, ಮುಂದೆ ಈಗ ಏನು ಶಾಲೆ ಅದಾವಲ್ಲ ನಿಮ್ಮ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಗೆ ಒಬ್ರು ಶಿಕ್ಷಕ ನೇಮಕ ಆಗ್ಬೇಕಂತೇಳಿ ಒಂದ್ ದಿವಸ ಧರಣಿ ಕುಂಡ್ರಾಗ ಮಾಡೋಣ, ಹೌದಿಲ್ರಿ? ಶಿಕ್ಷಕರನ್ನ ನಾವು ತಗೊಳ್ಳೋಣ. ಇದೊಂದಾಯ್ತು. ಈಗ ಎರಡನೇದು ಉದ್ಯೋಗ. ನಮ್ಮಲ್ಲಿ ಸಾಕಷ್ಟು ಉದ್ಯೋಗ ಅದಾವ. ಆದ್ರೆ ನಮ್ಗೆ ಎಷ್ಟು ಉದ್ಯೋಗ ಗೊತ್ತಪ್ಪ ಅಂತಂದ್ರ, ಭಾಳ ಆದ್ರ ಹೋಟೆಲ್ ಇಡುದು, ಮೊಬೈಲ್ ಅಂಗಡಿ ಇಡುದು, ಪಾನ್ ಪಟ್ಟಿ ಅಂಗಡಿ ಇಡುದು, ಗಿರಣಿ ಇಡುದು, ಅಥವಾ ಸೈಕಲ್ ಪಂಚರ್ ಅಂಗಡಿ ಇಡುದು, ಮೊಬೈಲ್ ಶಾಪ್ ಇಡುದು, ಇವು ಅಷ್ಟ ಬೆರಳೆಣಿಕೆ ಮೇಲೆ ಗೊತ್ತಾಗುವಂತ ಅಷ್ಟ ನಾವು ಉದ್ಯೋಗ ಮಾಡ್ತೀವಿ. ಇದನ್ನ ಬಿಟ್ಟು ಇನ್ನೂ ಸಾವಿರಾರು ಉದ್ಯೋಗ ಅದಾವ. ಅವು ಸಾವಿರಾರು ಉದ್ಯೋಗ ಇದ್ರು ನಮಗ್ ಗೊತ್ತಿಲ್ಲ. ನಾವೇನ್ ಮಾಡೋದಿಪ್ಪ ಅಂತಂದ್ರ, ಅಷ್ಟ ನಮ್ಗೆ ಎಷ್ಟು ಗೊತ್ತೈತಿ, ಒಬ್ಬ ಚಾದ ಅಂಗಡಿ ಇಟ್ಟಂದ್ರೆ ಮರು ದಿವಸ ಮತ್ತೊಬ್ಬ ಚಾ ಅಂಗಡಿ ಇರ್ತಾನೆ. ಅವನು ಮಾಡಿ ತಿನ್ನಂಗಿಲ್ಲ, ಇವನು ಮಾಡಿ ತಿನ್ನಂಗಿಲ್ಲ, ಇಬ್ರು ಲಾಸ್ ಆಗಿ ಬಿಡ್ತಾರ. ಅಂದ್ರೆ ನಮಗ ಬರಳು ಎಣಿಕೆ ಮೇಲೆ ಎಷ್ಟು ಉದ್ಯೋಗ ಗೊತ್ತದಾವು ಅಷ್ಟ ನಾವು ಉದ್ಯೋಗ ಮಾಡ್ತೀವಿ. ಏನ್ರಿ? ಒಂದ್ 2 ನಿಮಿಷ ಕೇಳಪ್ಪ, ನಿಮ್ ಸಲುವಾಗಿ ಹೇಳತ್ತೀನಿ. ಇರೋ ಕಬ್ಬ ಯಾವಾಗ ತಿಂದಿಲ್ಲಪ್ಪ. ನೋಡ್ಲ ಅವನ ಸಲುವಾಗಿ ಹೇಳತ್ತೀನಿ. ನೀವು ಅವ್ರು ಮಾಡಂಗಿಲ್ಲಪ್ಪ, ನೀವು ಮಾಡೋದೈತಿ. ಸುಮ್ಮನೆ ಇವ್ರಿಗೆ ಹೇಳತ್ತೀನಿ. ಒಂದ್ 2 ನಿಮಿಷ ತಡಿ. ಉದ್ಯೋಗ ಈಗ ಹೆಂಗದಾವು? ಈಗ ಇದ್ರಾಗ ನಾ ತಂದೀನಿ ಉದ್ಯೋಗಗಳ 300 ಉದ್ಯೋಗ ಅದಾವ. ಆ 300 ಉದ್ಯೋಗ ಒಳಗೆ ನೀವು ಏನೇನು ಮಾಡಬಹುದು ಮನ್ಯಾಗ ಕುತ್ಕೊಂಡ? ಸಾಕ್ ಮಾಡ ಬಾಯ್.